ಮಾಜಿ ಪ್ರಿಯಕರನಿಂದ ಬ್ಲಾಕ್ ಮೇಲ್, ಯುವತಿ ಸೂಸೈಡ್. ಹಸಮಣೆ ಏರ್ಬೇಕಾಗಿದ್ದಂತಹ ದೈಹಿಕ ಶಿಕ್ಷಕಿ ಸೈರಾ ಬಾನು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ದೈಹಿಕ ಶಿಕ್ಷಕಿ ಅಂದ್ರೆ ಫಿಸಿಕಲ್ ಎಜುಕೇಶನ್ ಟೀಚರ್ ಅಂತ, ಪಿಟಿ ಟೀಚರ್ ಅಂತ ಕರಿತೀವಿ ನಾವು. ಮದುವೆಗೆ 8 ದಿನ ಬಾಕಿ ಇರುವಾಗಲೇ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಗದಗ ಜಿಲ್ಲೆಯ ಅಸುಂಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ವಿಡಿಯೋ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದ ಮೈಲಾರಿ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸೈರಾ ಬಾನು. 5 ವರ್ಷದ ಹಿಂದೆ ಮೈಲಾರಿ ಜೊತೆ ಸೈರಾ ಬಾನು ಬ್ರೇಕಪ್ ಆಗಿತ್ತು. ನಿನ್ನ ತಂಟೆಗೆ ಬರೋದಿಲ್ಲ ಅಂತ ಅವತ್ತು ಪಾಗಲ್ ಪ್ರೇಮಿ ಹೇಳಿ ಹೋಗಿದ್ದ. ಇದೀಗ ಮತ್ತೆ ಎಂಟ್ರಿ ಕೊಟ್ಟು ಪಾಪ ಹೆಣ್ಮಗ್ಳಿಗೆ ಬ್ಲಾಕ್ ಮೇಲ್ ಮಾಡಿ ಆಕೆ ಸೂಸೈಡ್ ಮಾಡ್ಕೊಳ್ಳೋ ತರ ಮಾಡಿದಾನೆ. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸೈರಾ ಬಾನು. ಆರೋಪಿ ಮೈಲಾರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಪೋಷಕರು ಮನವಿ ಮಾಡಿಕೊಂಡಿದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಮದುವೆ ಸಂಭ್ರಮದಲ್ಲಿತ್ತು ಕುಟುಂಬ, ಈಗ ಸೂತಕದ ಛಾಯೆ ಆವರಿಸಿದೆ. ಇನ್ನೇನು 8 ದಿನಗಳಿಷ್ಟು ಬಾಕಿ ಇತ್ತು ಅಷ್ಟೇನೆ ಹಸಮಣೆ ಏರ್ಲಿಕ್ಕೆ. ಆದ್ರೆ 5 ವರ್ಷದ ಹಿಂದೆ ಬ್ರೇಕಪ್ ಮಾಡ್ಕೊಂಡಿದ್ದಂಥ ಮೈಲಾರಿ ಈಗ ಸಡನ್ ಆಗಿ ಎಂಟ್ರಿ ಕೊಟ್ಟು ಬ್ಲಾಕ್ ಮೇಲ್ ಮಾಡಿದಾನೆ. ಹಾಗಾಗಿ ಮರ್ಯಾದೆಗೆ ಅಂಜಿ ಯುವತಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಇಂಥ ಪ್ರಕರಣಗಳನ್ನ ಗಮನಿಸಿದಾಗ ಹೊಟ್ಟೆ ಉರಿಯುತ್ತೆ. ಯಾಕಂದ್ರೆ ಜೀವ ಒಂದು ಕ್ಷಣ ಹೋಗ್ಲಿಕ್ಕೆ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದು ಬಹಳ ಕಷ್ಟ.